ಇದ್ರ ಹೋಲ್ ಬಿಡ್ರಿ ಮುಗಿಸ್ಲಿ ಇನ್ನೊಂದು ಅದು ಹೋದ್ರಲ್ಲ ಅವ್ರಲ್ಲ ಮುತ್ತಪ್ಪನ ಇಲ್ಲ ಲೈವ್ ಐತೆ ಇದು ಭ್ರಷ್ಟಾಚಾರ ಆದ ಬಗ್ಗೆ ಪಿ ಎಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರಿ ನೀವು ಏನಾಯ್ತು ಇಲ್ಲಿವರೆಗೆ ಏನಾಗಿತ್ತು ಏನು ನಮಗೆ ಭಾಳ ಕಿರುಕುಳ ನೀಡಿದ್ರಿ ಪೆಟ್ರೋಲ್ ಬಂಕ್ನಾಗ ಕುಂತಾರನ್ನ ತೊಗೊಂಬಂದಾರೆ ನಾವು ಕುಂತಾರನ್ನ ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದೆ ನಾವು ಆಡುವಾಗ ಹಿಡ್ದಾರ ಅಂದ್ರೆ ಹಿಡಿಲಿ ಓಕೆ ಅದಕ್ಕೆ ತಂದು ಓದಿಲ್ಲ ನಮ್ಗೆ ಅದಕ್ಕೆ ಓಕೆ ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವೆ ಎಲ್ಲೇ ಪಂಪ್ನಾಗ ಹೋಗ್ರ ಅವ್ನು ಇನ್ನೂ ತೆಗಿಸ್ನೀವ್ ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್ ಅದು ನೀವು ಕಂಪ್ಲೇಂಟ್ ಮಾಡಿದ್ದೀರಿ ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದಾರೆ ನಿಮ್ಗೆ ಇದ್ರೊಳಗೆ ಏನು FIR ಮಾಡಿ ಕೊಟ್ಟಿದ್ದಾರೆ ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ಅದು ತನಿಖೆ ಆಗಿ ಅಲ್ಲ ಮುಂದೆ ಏನಾಗಬೇಕಂತ ಪಿ ಎಸ್ ಅವ್ರಿಗೆ ಶಿಕ್ಷೆ ಭೀಮಪ್ಪ ರಬ್ಬಿ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಆಗಿದೆ ಇವಾಗ ಶಿಕ್ಷೆ ಆಗ್ಬೇಕು ಯಾವ ರೀತಿ ಶಿಕ್ಷೆ ಆಗ್ಬೇಕು ಈ ಕೋರ್ಟಿಂದ ಶಿಕ್ಷೆ ಆಗ್ಬೇಕು ಮತ್ತು ಅದ್ರ ಮತ್ತೆ ಇನ್ನೂ ಸಿಬ್ಬಂದಿಗಳು ಅದ್ರ ಭಾಗಿಯಾಗಿದ್ದಾರೆ ಅಂತ ಐತಿ ಹೌದು ಯಾರ್ಯಾರು ಆಗಿದಾರಂತ ಸಂತೋಷ್ ಬಿರಾದಾರ ಮತ್ತು ಹೊಳ್ಳಿ ರಮೇಶ್ ಸಮಗಾರ ಅವರು ಯಾರು ಸಿದ್ದಿಗಳು ಯಾರು ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ ಪ್ರವೀಣ್ ಘಾಟ್ಗೆ ಅವರು ಪ್ರವೀಣ್ ಘಾಟಿಗೆನೂ ಮನೆ ತೊಗೊಂಡ್ರು ಚಕ್ಕಾಡಾರು ತೊಗೊಂಡಿದ್ರು ಅವರು ಭ್ರಷ್ಟಾಚಾರ ಇದಾರ ಅವರು ಅದಾರ ಅವರು 60,000 ರೂಪಾಯಿ ವಸೂಲು ಮಾಡಿದ್ದಾರೆ ಅದು ನಿಮಗೆ ದಾಖಲಾತಿ ಅದು ಏನಿಲ್ಲ ಕರೆಸಿದ್ರು ನಮ್ಮನ್ನ ಕರೆಸಿ ಹೇಳಿದರು ಅದನ್ನ ಬರಗೊಡ್ದು ನಾನಾ ಮುಗಿಸಿ ಕಳಿಸಿದ್ದೆ ಅದು ಗುಡಿ ಅಂತ ಚಕ್ಕಾಡವ್ರನ್ನ ಹಿಡ್ಕೊಂಬಂದು 60,000 ರೂಪಾಯಿ ಸುಮಾರು ಪ್ರವೀಣ್ ಘಾಟಿಗೆ ಅವರು ಮತ್ತು ರಮೇಶ್ ಸಮಗಾರ್ ಅವರು ಇಲ್ಲ ಟೋಟಲ್ ಆಗಿ ಈಗ ಕೆಲವು ಪೊಲೀಸ್ ಸ್ಟೇಷನ್ ಒಳಗೆ ಯಾರ್ಯಾರು ಭ್ರಷ್ಟಾಚಾರಿಗಳದಾರ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಕೆಲವು ಸ್ಟೇಷನ್ ಆಗ್ಬೇಕಾದ್ರೆ ಅಲ್ಲಿ ನೊಂದು ಬಂದವರು ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಎಲ್ಲರಿಗೆ ಅದಕ್ಕೆ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕಾದ್ರೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ಬೇಕಂತ ಎಲ್ಲ ಈಗ ಎಲ್ಲರಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು ಯಾರು ತಪ್ಪಿದ್ದವ್ರಿಗೆ ತಪ್ಪು ಹೋಗ್ಬೇಕು ತಪ್ಪಿದ್ದವ್ರಿಗೆ ಶಿಕ್ಷೆ ಕೊಡಬೇಕು ಒಳ್ಳೇದಿದ್ದಾರೆ ಒಳ್ಳೇದಿರಬೇಕು ಇವ್ರು ಎಲ್ಲರೂ ಒಂದೇ ಥರ ದೊಡ್ಡವರು ಸಣ್ಣವ್ರು ಬಂದ್ರೆ ನಾನು ಹಂಕಾರ ಇತ್ತು ಇವ್ರಿಗೆ ಬಾರ ಒದ್ದೇನೆ ಮಗನ ಬಡದೇನೆ ಬಾ ಹೋಗರೇ ಇದ್ದವನು ಇದನ್ನು ಬಿಟ್ಟು ಏನಿಲ್ಲ ಅವ್ರ ಕಡೆ ನಿಮ್ಮ ಕೊನೆಯದಾಗಿ ಏನು ಹೇಳ್ಬೇಕಂತೀರ ಜನರಿಗೆ ಕೆಲವು ಜನರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಮುಂದೆ ಬರೋ ಆಫೀಸರಿಗೆ ಸ್ವಲ್ಪ ಹಿಂಗೈತಪ್ಪ ಅಂತೇಳಿ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ ನಮ್ಮ ತಮ್ಮ ಹೆಸರು ಮುತ್ತಪ್ಪ ನಾಯ್ಕ ತಾವೇ ದೂರು ಕೊಟ್ಟಿದ್ದೀರಿ ಇವತ್ತು ನಾವು